ಶಾವಿಗೆ ಪಾಯಸ ಮಾಡೋಣ. 3 ಚಮಚ ತುಪ್ಪ ಹಾಕೊಂತಾ ಇದ್ದೇನೆ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲೇ ಹುರ್ಕೋಬೇಕು. ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೊಳ್ಳೋಣ. ಆಯ್ತು, ಪ್ಲೇಟಿಗೆ ತಗೊಳ್ಳೋಣ ಇದನ್ನ. ಈಗ 1/4 kg ಅಷ್ಟು ಶಾವಿಗೆ ಅದ್ರಲ್ಲೇ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೊಬೇಕು. ನಿಧಾನಕ್ಕೆ ತಿರ್ಸ್ಬಿಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಸೀದ್ಬಿಡುತ್ತೆ. ಒಂದ್ 3 ಲವಂಗ ಹಾಕೊಂಡಿದ್ದೀನಿ, ಸ್ಮೆಲ್ ಚೆನ್ನಾಗಿ ಬರ್ಲಿ ಅಂತ. ಆಯ್ತು, ಇದು 1 ಲೋಟ ನೀರ್ ಹಾಕೊಂತಾ ಇದ್ದೀನಿ. ಆಯ್ತು, ಇವಾಗ ಸಕ್ಕರೆ ಹಾಕೊಂತೀನಿ. 200 ಗ್ರಾಮ್ ಸಕ್ಕರೆ ಇದು. ಇದ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಕೊಳ್ಬೇಕು. ಆಯ್ತು, ಇವಾಗ ಅರ್ಧ ಲೀಟರ್ ಹಾಲು ಹಾಕೊಂತೀನಿ. ಇದ್ರಲ್ಲೇ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ. 1 ಚಮಚ ವಿವಿಟಾ ಪೌಡ್ರು, ಸ್ವಲ್ಪ ಹೊತ್ತು ತಿರ್ಸ್ತಾನೆ ಇರ್ಬೇಕು. 10 ನಿಮಿಷ ಬೆಂದಿದೆ ಇದು. ಈಗ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. 3/4 ಭಾಗ ಶಾವಿಗೆ ಬೆಂದಿದೆ ಇದು. 5 ನಿಮಿಷ ಬಿಟ್ಟು ತೆಗೆದ್ರೆ ಈ ರೀತಿ ಇರುತ್ತೆ. ಎಷ್ಟು ಥಿಕ್ನೆಸ್ ಆಗಿದೆ ನೋಡ್ರಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.